ಆರೋಗ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಅರ್ಕಲಗೂಡು ಪಟ್ಟಣದ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಶುಕ್ರವಾರ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಐಟಿ ಕಾಲೇಜಿನ ತರಬೇತಿ ಅಧಿಕಾರಿ ತೌಫಿಕ್ ಅಹಮದ್ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ ಮಾತನಾಡಿ, ಏಡ್ಸ್ ದಿನಾಚರಣೆ ಪ್ರಯುಕ್ತ ಭಿತ್ತಿಪತ್ರ, ತೊಗಲುಬೊಂಬೆ ಆಟದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಮುಖ್ಯ ಉದ್ದೇಶ ಏನು ಅಂತಂದ್ರೆ ಎಲ್ಲ ಜನರಲ್ಲಿ ಒಂದು ಇನ್ಫೆಕ್ಷನ್ಗೆ ಒಳಗಾಗಬಾರ್ದು, ಮುನ್ನೆಚ್ಚರಿಕೆ ನಾವು ವಹಿಸಬೇಕು. ಆ ಮುಖಾಂತರ ನಾವು ಈ ಕಾಯಿಲೆಯನ್ನ ಹೆಚ್ಚುವಾಗುವುದನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಸಾಮಾನ್ಯ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಹಲವಾರು IC ಆಕ್ಟಿವಿಟಿಗಳು ನಡೀತಾ ಇದೆ. ಮೊನ್ನೆ ಕೂಡ ಒಬ್ಬರು ತೊಗಲುಬೊಂಬೆ ಅವರು ಬಂದಿದ್ರು. ತಾಲೂಕಲ್ಲಿ ತೊಗಲುಬೊಂಬೆ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿನೆಲ್ಲ ಎಲ್ಲಾ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಂತಂದ್ರೆ ಇದಕ್ಕೊಂದು ಕರೆಕ್ಟ್ ಸರಿಯಾದ ಚಿಕಿತ್ಸೆ ಇಲ್ಲದ ಕಾಯಿಲೆ ಆಗಿರೋದ್ರಿಂದ ಈ ಕಾಯಿಲೆಗೆ ಒಳಗಾಗದಂಗೆ ಇದ್ರ ಬಗ್ಗೆ ಎಲ್ಲರೂ ಮಾಹಿತಿನ ಪಡ್ಕೋಬೇಕು. ಈ ಕಾಯಿಲೆ ಯಾವ ತರ ಬರ್ತದೆ, ತಡೆಗಟ್ಟೋದು ಹೇಗೆ ಅಂತ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಒಂದು ಸ್ಟೇಜ್ ಪ್ರೋಗ್ರಾಮ್ ಇದೆ, ಅಲ್ಲಿ ಮಾತಾಡ್ತೀವಿ. ಆದ್ರಿಂದ ಇಲ್ಲಿ ನಡೆದಿರುವ ಎಸ್ಪೆಷಲಿ ಯಂಗ್ಸ್ಟರ್ಸ್ ಈ ಕಾಯಿಲೆಯನ್ನು ತಡೆಗಟ್ಟೋದು ಮತ್ತೆ ನಮ್ಮ ಲೈಂಗಿಕ ಒಂದು ಕ್ರಿಯೆಗೆ ಯಾವ ಒಂದು ಶುದ್ಧವಾದ ರೀತಿಯಲ್ಲಿ ಇಟ್ಕೊಂಡ್ರೆ ಈ ಕಾಯಿಲೆ ಹೆಚ್ಚು ಕಾಮನ್ ಆಗಿ ಬರುವಂಥದ್ದು ಅದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದಾನೆ ಹೆಚ್ಚು ಬ್ಲಡ್ ತಗೊಳ್ಳೋದ್ರಿಂದ ಬರುತ್ತೆ. ಮತ್ತೆ ಸರಿಯಾದ ರೀತಿಯಲ್ಲಿ ಪದೇ ಡ್ಯಾಪ್ಕೋ ಜಿಲ್ಲಾ ಮೇಲ್ವಿಚಾರಕ BM ರವಿಕುಮಾರ್ ಮಾತನಾಡಿ, ಯುವಜನರು ಏಡ್ಸ್ಗೆ ಬಲಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಏಡ್ಸ್ ಕುರಿತು ಅರಿವು ಪಡೆಯಬೇಕು. ರಾಜ್ಯದಲ್ಲಿ ಹಾಸನ ಜಿಲ್ಲೆ 10ನೇ ಸ್ಥಾನದಲ್ಲಿದೆ. ತಾಲೂಕು ಜಿಲ್ಲಾ ಮಟ್ಟದಲ್ಲಿ 5ನೇ ಸ್ಥಾನದಲ್ಲಿದೆ. ಏಡ್ಸ್ ನಿಯಂತ್ರಣ ಘಟಕ ಹಾಗೂ ಆರೋಗ್ಯ ಇಲಾಖೆ ಸೂಚಿಸುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಕೂತಿದ್ರಿ ಇವತ್ತು 2 ಗಂಟೆ ಅಂದ್ರೆ ಖಂಡಿತವಾಗ್ಲೂ ಎಲ್ಲರೂ ಬದಲಾಗ್ಬಿಡ್ತೀರಿ, ಚೇಂಜ್ ಆಗ್ಬಿಡ್ತೀರಿ ಅಂತ ಈ ಕಾರ್ಯಕ್ರಮ ಮಾಡ್ತಿಲ್ಲ. ಯಾರು ಒಬ್ರು ಇಬ್ರು ಅಪಾಯಕಾರಿ ನಡವಳಿಕೆ ಚೇಂಜ್ ಆದ್ರೆ ಆರೋಗ್ಯ ಇಲಾಖೆ ಇಷ್ಟು ಕಾರ್ಯಕ್ರಮ ಸಾಕ. ಮೇಡಮ್ ಒಂದು 10 ನಿಮಿಷ ಬಿಟ್ರೆ ಒಂದು ದಿನಗಟ್ಟಲೆ ನೋಡುವಷ್ಟು ಕೆಲಸಗಳಿದೆ ಮೇಡಮ್ಗೆ. ನನಗೂ ಸಹ ಹಲವು ಕಾರ್ಯಕ್ರಮ ಮುಖಂಡು ಹೆಲ್ತ್ ಮುಖಂಡು ಇಟ್ಟು ಬರ್ತೀನಿ. ನನಗೂ ಕೆಲಸಗಳಿದೆ. ಸ್ವರ್ಗ ರೋಟರಿ ಕ್ಲಬ್ನವರಿಗಿದೆ, ಸಂಘ ಸಂಸ್ಥೆಯವರಿಗಿದೆ, ನಮ್ಮ ತಾಲೂಕು ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ತಾಲೂಕಿನವರೇ, ನಮ್ಮ ತಾಲೂಕು ಪಂಚಾಯತಿ ನಾವು ಒಟ್ಟಿಗೆ ಓದಿದವ್ರು, ನಾನು ಅವರು ಒಂದೇ ಕಾಲೇಜಿನಲ್ಲಿ. ನನಗೆ ಬಂದಾಗ ಗೊತ್ತಾಯ್ತು ಇಲ್ಲಿದ್ದಾರೆ ಇವಾಗ ಅಂತ. ತುಂಬಾನೇ ಆಕ್ಟಿವ್. ನಮ್ಮ ಅಕ್ಕಪಕ್ಕ ಊರ್ನವ್ರು ನಾವು. ನಮ್ಮ ತೌಫಿಕ್ ಸರ್ ನಮ್ಮ ತಾಲೂಕಿನ ಪ್ರಾಂಶುಪಾಲರು, ನಾನು ಬೇರೆ ತಾಲೂಕಿನೇ. ನಮ್ಗೆ ಎಲ್ರಿಗೂ ಕೆಲಸ ಇದೆ. ಇನ್ನು 10 ನಿಮಿಷ ಬಿಟ್ಟರೆ ನಾವು ಏನೋ ಬೇರೆ ಕೆಲಸ ಮಾಡ್ತೀವಿ. ಕರೆಕ್ಟ್. ನೀವು ಬಿಟ್ಟರೆ 2 ಗಂಟೆ ಏನೋ ಮಾಡದೇ ಇರ್ಬೋದು. ನಾನು ಯೋಚನೆ ಮಾಡ್ತಾ ಏನು ಅಂದ್ರೆ ಅವೆಲ್ಲರೂ ಬಿಟ್ಟು ಕೂತಿದೀವಿ ಅಂದ್ರೆ ಈ ಕಾರ್ಯಕ್ರಮ ಸಾರ್ಥಕ ಆಗ್ಬೇಕು ಅಂದ್ರೆ 1-2-3 ಜನ ಚೇಂಜ್ ಆಗ್ಬೇಕು ಅಂತ ನಾನು ಹೇಳಕೊಟ್ಟಿರೋದು ಅಷ್ಟೇನೆ. ನಿನ್ನೆ ಒಳಮೇಸಿಪುರ ಕಾಲೇಜಿಗೆ ಒಂದು ಕ್ಲಾಸಿಗೆ ಹೋಗಿದ್ದೆ. ನಾನು ಯಾಕೆ ನೋಡ್ತಿದ್ದೀನಿ ಮುಖಗಳನ್ನ ಅಂದ್ರೆ ತುಂಬಾ ಖುಷಿ ಆಗಿದೆ. ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿ ಧರ್ಮೇಂದ್ರ, ಸರ್ಕಾರಿ ತರಬೇತಿ ಅಧಿಕಾರಿ ES ಯೋಗನಾಥ್, ಆಪ್ತ ಸಮಾಲೋಚಕ ಪರಶುರಾಮ್ ಶಿರೂರ್, M ಪ್ರಕಾಶ್, ಮಲ್ಲಿಕಾರ್ಜುನ್, ಪ್ರಯೋಗಶಾಲಾ ತಂತ್ರಜ್ಞೆ ಗೌರಮ್ಮ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ KT ಪರಮೇಶ್, ಹಿರಿಯ ಆರೋಗ್ಯ ನಿರೀಕ್ಷಕ ಚಂದ್ರೇಗೌಡ, ಚೈತನ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು.